ಆ ಎಲ್ಲ ಅಭಿಮಾನಿಗಳ ದೇವರಿಗೂ, ನಾಡಿನ ಜನತಾ ಅಭಿಮಾನಿಗಳಿಗೂ ಹಾಗೂ ರಾಜವಂಶದ ಅಭಿಮಾನಿಗಳಿಗೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಇವತ್ತು ವಿಶೇಷವಾಗಿ ಯಾಕಪ್ಪ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಗಲಾಪುರ್ ಜೂನಿಯರ್ ವೆಂಕಟೇಶ್ ಸರ್ ಅಂತ ನಮ್ಮ ಅಪ್ಪಾಜಿ, ಅದು ಅನ್ನೋಕ್ಕೆ ಭಾಳ ನನಗೆ ತ್ರಾಸಾಗುತ್ತೆ. ಯಾಕಂದ್ರೆ ನಾನು ಯಾವದಿಗೆ ಕರೆಯೋದು ಅಪ್ಪಾಜಿ ಅಂತ ಕರೆಯೋದು. ಹಾಗೂ ನಮ್ಮ ಅಮ್ಮ ಅವರು ಶ್ರೀಮತಿ ಅವರು, ಹಾಗೂ ನಮ್ಮ ಮಾರ್ಕಂಡೇಯ ನಮ್ಮ ತಿಮ್ಮಿನ ಸಣ್ಣ ಮಗ, ದೊಡ್ಡ ಮಗ, ಹಿರಿಯ ಮಗ, ಹಾಗೂ ನನ್ನ ಹೊಸ್ತಾಯಿ ನಮ್ಮ ಗುರುಗಳ ಭೇಟಿ ಆದ್ರು. ಸರ್ ನಿಮ್ಮ ಹೆಸರು ಹೇಳಿ? ಗೋಪಾಲಕೃಷ್ಣ. ನೀವೇನು ಮಾಡ್ತೀರಿ? ನೀವು? ಆಮೇಲೆ ರಾಜವಂಶದ ಎಲ್ಲ ಅಭಿಮಾನಿಗಳಿಗೆ ಕೊಡಿದ್ವಿ. ಹಾಗೂ ಇವತ್ತು ಯಾಕಪ್ಪ ಅಂದ್ರೆ ನಾನು ಮಂತ್ರಾಲಯ ಪಾದಯಾತ್ರೆ ಹೋದಾಗ ನಾನು ಪರಿಮಳ ಪ್ರಸಾದ ನಮ್ಮ ಅಪ್ಪಾಜಿಗೆ ಕೊಡ್ಬೇಕಾಗಿತ್ತು. ಅದಕ್ಕೆ ಪ್ರಸಾದಕ್ಕಂತ ಬಂದ್ವಿ. ಯಾಕಂದ್ರೆ ಮೊನ್ನೆ ಅವರಿಗೆ ಆರಾಮಿದ್ದಿಲ್ಲ. ಅಪ್ಪಾಜಿ ನಿಮ್ಗೆ ಏನಾಗಿತ್ತು ನೀವೇ ಹೇಳ್ಬಿಡ್ರಿ. ಸ್ವಲ್ಪ ಹೃದಯದ ತೊಂದರೆ ಆಗಿತ್ತು. ಅದು ಸ್ವಲ್ಪ ಸಮಸ್ಯೆ ಒಳಗೆ ಕ್ಲಿಯರ್ ಆಗಿದೆ. ಈಗ ಆರಾಮ ಗುಣಮುಖವಾಗಿದೆ. ಈಗೇನಪ್ಪ ಅಂದ್ರೆ ರಾಯರ ಅನುಗ್ರಹದಿಂದ, ಅವರ ಅನುಗ್ರಹದಿಂದ ನಾವು ಸ್ವಲ್ಪ ವಿಶ್ರಾಂತಿ ಪಡೆದ್ರೆ ಮುಗಿದೈತೆ. ಅದಕ್ಕೆ ಗುರುರಾಯರ ಆಶೀರ್ವಾದದಿಂದ ಪರಿಮಳ ಪ್ರಸಾದ ಕೊಡಕ್ಕೆ ಬಂದೇನ್ರಿ. ಒಳ್ಳೇದು. ಆಮೇಲೆ ತಡ್ರಿ, ಅಷ್ಟರಲ್ಲೇ ತಡ್ರಿ ಒಂದು ನಿಮಿಷ. ಪ್ರಸಾದ ಇದೆ ಇಷ್ಟು ಇದ್ದಾಗೆ ಗುಣಮುಖರಾಗಿ ನಮ್ಗೆ ಬಂದಲ್ಲೇ ಸ್ಟುಡಿಯೋ ಒಳಗೆ ಬಂದು ಮತ್ತೆ ನಮ್ಗೆ ಹಾಡು ಕಲಿಸ್ ಸಜೆಷನ್ ಕೊಡಬೇಕು, ಹಾಡು ಕಲಿಸ್ಬೇಕಂತ ಕೇಳ್ಕೊಳ್ತಿದ್ದಾರೆ. ಎಲ್ಲಾ ಕಲಾವಿದರಿಗೂ, ಕರ್ನಾಟಕದ ಕಲಾವಿದರಿಗೆ ತಂದೆ ಡಾಕ್ಟರ್ ರಾಜ್ಕುಮಾರ್, ಎಲ್ಲಾ ಕಲಾವಿದರಿಗೂ ಜಿಲ್ಲೆ ಡಾಕ್ಟರ್ ರಾಜ್ಕುಮಾರ್ ದಯಮಾಡಿ ಇದು ಪರಿಮಳ ಪ್ರಸಾದ ರಾಯರದು. ನಿಮಗೆಲ್ಲ ಇದು ಭಾಗ್ಯವಂತ ಅಂತೀನಿ. ಯಾಕಂದ್ರೆ ಇವತ್ತು ಏಕಾದಶಿ, ಇವತ್ತು ಸಿಕ್ಕಿದ್ದು ವೈಕುಂಠ ಏಕಾದಶಿ ಐತಲ್ಲ, ಇದು ಬಹಳ ಏಕಾದಶಿಯಿಂದ ನನಗೆ ಬೇಡ ಬಿಡು. ತಮ್ಮ ಗುರಿ ಇಟ್ಕೊಂಡ್ರೆ ನಮಗೊಂದು ಏನು ನಿಮ್ಗೆ ಲಕ್ಕದ ನಮ್ದು ಗೊತ್ತಾಗ್ತದೆ. ದೊಡ್ಡ ಮನೆಯರೇ ಇವತ್ತು ಇದಕ್ಕೆ ಆಯ್ತಲ್ಲ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಜೈ ರಾಜವಂಶ, ಜಯ ಜಯ ರಾಜವಂಶ.